ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯ ನಾಳಿನ ಪ್ರೊಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ವಿವೇಕ್ ಯಾಕಿನ್ನ ಮನೆಗೆ ಬಂದಿಲ್ಲ ಅಂತ ಎಲ್ಲರೂ ಯೋಚನೆ ಮಾಡ್ತಾ ಕುಂತಿರ್ತಾರೆ. ಅಷ್ಟರಲ್ಲಿ ವಿವೇಕ್ ಮನೆಗೆ ಬರ್ತಾನೆ. ಆದ್ರೆ ತುಂಬಾನೇ ಕುಡ್ದ್ಬಿಟ್ಟಿರ್ತಾನೆ. ಮನೆಗೆ ಬಂದಿದ್ದೆ ಡೈರೆಕ್ಟ್ ಆಗಿ ಅಗಸ್ತ್ಯನ ಹತ್ರ ಬಂದು ಮಾಡೋದೆಲ್ಲ ಮಾಡ್ಬಿಟ್ಟು, ಈಗ ನೀನು ಹ್ಯಾಪಿ ಆಗಿದೆ ಅಲ್ವಾ? ನನ್ ತಂಗಿ ನಿನ್ಗೆ ಏನೋ ಅನ್ಯಾಯ ಮಾಡಿದ್ಲು, ಅವಳಿಗೆ ಹೋಗಿ ಹೋಗಿ ಮೋಸ ಮಾಡ್ಬಿಟ್ಟಲ್ಲ ನೀನಲ್ಲ ಇಡೀ ನಿಮ್ ಮನೆಯವರೇ ಮೋಸ ಮಾಡಿದೀರಾ, ಯಾರು ನನ್ ಸುಮ್ನೆ ಬಿಡಲ್ಲ ಅಂತ ವಿವೇಕ್ ಕಿರ್ಚಾಡ್ತಾ ಇರ್ತಾನೆ. ಆಗಿದ್ದೆಲ್ಲ ಆಗೋಯ್ತಪ್ಪ, ಇವಾಗ ಏನೇನೋ ಮಾತಾಡ್ಬೇಡಪ್ಪ, ಮುಂದೆ ಏನ್ ಮಾಡ್ಬೇಕು ಅದನ್ನ ನೋಡೋಣ ಅಂತ ಶಶಿ ಹೇಳ್ತಾ ಇರ್ತಾರೆ. ಸರಿ, ಆಗಿದ್ರೆ ಏನ್ ಮಾಡ್ಬೇಕು ಅದನ್ನೇ ನೋಡ್ತೀನಿ. ನಿನ್ ಮಗಳು ಕುತ್ತಿಗೆಗೆ ನಾನೇ ಅಲ್ವಾ ತಾಲಿ ಕಟ್ಟಿರೋದು, ಅದನ್ನ ಕಿತ್ಕೊಂಡ್ ಹೋಗ್ಬಿಡ್ಲಾ ಅಂತ ವಿವೇಕ್ ಹೇಳ್ತಾನೆ. ಅದನ್ನ ಕೇಳಿ ಎಲ್ರಿಗೂ ತುಂಬಾನೇ ಶಾಕ್ ಆಗುತ್ತೆ. ಎಲ್ರು ಏನೂ ಮಾತಾಡದೆ ಸೈಲೆಂಟ್ ಆಗಿ ನಿಂತಿರ್ತಾರೆ. ಅನಿಕಾ ಅಂತೂ ತುಂಬಾನೇ ಕಣ್ಣೀರಾಗ್ತಾ ನಿಂತಿರ್ತಾಳೆ. ಅಲ್ಲಿಗೆ ನಾಳಿನ ಪ್ರೊಮೋ ಸಂಚಿಕೆ ಮುಕ್ತಾಯವಾಗಿದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.